ನಮಸ್ಕಾರ. ನಾವಿವತ್ತು ರೋಸ್ಟ್ ಮಾಡ್ತಿರೋದು ಆರ್ಯವರ್ಧನ್ ಗುರೂಜಿನ. ಫಸ್ಟ್ ನೀವು ಜ್ಯೋತಿಷ್ ಅಂತ ಯಾರು ಹೇಳಿದ್ದು ಗುರುಜಿ? ನಂಗೆ ಕೈ ನೋಡಿ ಜ್ಯೋತಿಷಿ ಹೇಳ್ತಾರೆ ಅಂತ ಗೊತ್ತಿತ್ತು, ಮುಖ ನೋಡಿ ಜ್ಯೋತಿಷಿನೂ ಹೇಳ್ತಾರೆ ಅಂತ ಗೊತ್ತಿತ್ತು. ಆದ್ರೆ ಇದೇ ಫಸ್ಟ್ ಕೈ ಮತ್ತು ಮುಖ ಬಿಟ್ಟು ಅಲ್ಲಿ ನೋಡಿ ಜ್ಯೋತಿಷಿ ಹೇಳ್ಬೋದು ಅಂತ ಇವತ್ತೇ ನೋಡ್ತಾ ಇರೋದು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ನೀವು ಅದ ಹೆಂಗ್ ಹಲ್ ನೋಡಿ ಜ್ಯೋತಿಷ್? ಹೌದು, ನಾನು ಹಲ್ಗಳು ನೋಡ್ಬಿಟ್ಟೆ ಓ ಜನ್ಮದಲ್ಲಿ ದೆವ್ವಾಗಿರು ಅಂತ ಹೇಳ್ತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಏನಾಗಿದ್ದೀನಿ? ಓ ಜನ್ಮದಲ್ಲಿ ದೆವ್ವಾಗಿದ್ರಿ. ವಾಟ್ ಇಸ್ ದಿಸ್ ಗುರುಜಿ? ಅಲ್ಲ ಗುರೂಜಿ, ಅಕ್ಕನ ಆ ರೇಂಜ್ಗೆ ಗಾಬರಿ ಮಾಡ್ಬಿಟ್ಟಲ್ಲ. ಓ ಜನ್ಮದಲ್ಲಿ ಆದ್ರೆ ಅಷ್ಟು ದೊಡ್ಡ ದೆವ್ವಾಗಿಲ್ಲ, ಪ್ರೀತಿ ದೆವ್ವ ಆಗಿದ್ರಿ. ಅಲ್ಲ ಕಣನ, ದೆವ್ವಗಳಲ್ಲಿ ದೊಡ್ಡ ದೆವ್ವ ಮತ್ತು ಪ್ರೀತಿ ದೆವ್ವ ಇದೆ ಅಂತ ಇದೇ ಫಸ್ಟ್ ಕೇಳ್ತಿರೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲೂ ನೋಡಿ ಭವಿಷ್ಯ ಹೇಳಿದ್ದಾಯ್ತು, ಇವಾಗ ಹಂಡು ನೋಡಿ ಭವಿಷ್ಯ ಹೇಳ್ತಾನೆ ನೋಡಿ. ಜೀವನದಲ್ಲಿ ತುಂಬಾ ಶ್ರೀಮಂತ ಆಗ್ಬೇಕಂದ್ರೆ ಈ ಗುರುಜಿ ಮಾತು ಕೇಳಿದ್ರೆ ಸಾಕಾಗ್ತೀರಾ. ಏನಕ್ಕೆ ಅಂದ್ರೆ ಎಷ್ಟು ಹಂಡು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಕನ್ನಡದಲ್ಲೂ ಕೂಡ ನೀವು ನೋಡಿ, ಬಹಳ ವಿಶೇಷವಾಗಿ ತುಂಬಾ ಜನಕ್ಕೆ ಇಲ್ಲ ಆದ್ರೆ ಅದು ವೆರಿ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಈ ಗುರೂಜಿ ಹೇಳ್ತಿರೋದು ನೋಡಿದ್ರೆ ಅಂಬಾನಿ ಫ್ಯಾಮಿಲಿ ಎಲ್ರಿಗೂ ಒಂದು ದೊಡ್ಡದಾಗೆ ಇದೆ, ಆದ್ರೆ ಅವರು ಇಂಡಿಯಾದ ನಂಬರ್ 1 ಶ್ರೀಮಂತರಾಗಿಲ್ವಾ?